ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯರಗಟ್ಟಿ ತಾಲೂಕಿನ ತಲ್ಲೂರ ಗ್ರಾಮದಲ್ಲಿ ಇರುವ ವೀರೇಶ್ ವೈನ್ ಶಾಪ್ ಅನ್ನ ಕೂಡಲೇ ಬಂದ್ ಮಾಡಿಸಬೇಕು ಅಂತ ಆಗ್ರಹಿಸಿ ತಲ್ಲೂರ ಗ್ರಾಮದ ನೂರಾರು ಮಹಿಳೆಯರು ಗ್ರಾಮದ ಯುವಕ ನೇತೃತ್ವದಲ್ಲಿ ಮಂಗಳವಾರ ವೈನ್ ಶಾಪ್ ಎದುರು ಸುಮಾರು 1 ಗಂಟೆಗೂ ಅಧಿಕ ಕಾಲ ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿದಿನ ಕೆಲಸಕ್ಕೆಂದು ಹೊಲ ಗದ್ದೆಗಳಿಗೆ ಹೋಗುವ ಕೂಲಿ ಕಾರ್ಮಿಕರಿಗೆ ಹಾಗೂ ಮಹಿಳೆಯರಿಗೆ ಮದ್ಯದ ಅಂಗಡಿ ಇರೋದ್ರಿಂದ ಸಂಚಾರಕ್ಕೆ ಸಮಸ್ಯೆ ಉಂಟಾಗ್ತಾ ಇದೆ. ಮದ್ಯ ವ್ಯಸನಿಗಳು ರಸ್ತೆಯಲ್ಲಿ ಹೋಗುವ ಮಹಿಳೆಯರನ್ನ ಹಾಗೂ ಮಕ್ಕಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ದಾರೆ. ಶಾಲೆ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳು ಹಾಗೂ ಯುವಕರು ಎಲ್ಲಿ ಮದ್ಯ ವ್ಯಸನಕ್ಕೆ ಅಂಟಿಕೊಳ್ಳುತ್ತಾರೆ ಎಂಬ ಆತಂಕ ಈ ಭಾಗದ ಪಾಲಕರನ್ನ ಕಾಡ್ತಾ ಇದೆ. ಬೆಳಗ್ಗೆಯಿಂದ ರಾತ್ರಿವರೆಗೂ ಮದ್ಯ ವ್ಯಸನಿಗಳು ಕುಡಿದ ಬಾಟಲಿಗಳನ್ನು ರಸ್ತೆ ಮೇಲೆ ಎಸೆತಾ ಇರೋದ್ರಿಂದ ವಾಹನ ಸಂಚಾರಕ್ಕೆ ಹಾಗೂ ಪಾದಚಾರಿಗಳಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಅಂತ ಪ್ರತಿಭಟನಾ ನಿರತ ಮಹಿಳೆಯರು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ವೈನ್ ಶಾಪ್ನಿಂದ ಮದ್ಯ ಖರೀದಿಸುವ ಪುಂಡರು ತಲ್ಲೂರ ಗ್ರಾಮದ ಬಳಿಯ ರೈತರ ಜಮೀನುಗಳನ್ನೇ ಮದ್ಯಪಾನಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೊಲದಲ್ಲಿ ಕುಳಿತುಕೊಂಡು ಮದ್ಯ ಸೇವಿಸ್ತಾ ಇರೋದ್ರಿಂದ ಜಮೀನಿನಲ್ಲಿ ಗಾಜಿನ ಬಾಟಲಿಗಳನ್ನು ಅಲ್ಲೇ ಎಸೆಯುವುದು ಹಾಗೂ ಒಡೆಯುವುದು ಮಾಡ್ತಾ ಇದ್ದಾರೆ. ಆದ್ದರಿಂದ ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗುವಾಗ ಕಾಲಿಗೆ ಗಾಯ ಮಾಡಿಕೊಳ್ಳುವಂತಾಗಿದೆ ಅಂತ ದುಃಖವನ್ನ ತೋಡಿಕೊಂಡಿದ್ದಾರೆ. ತಲ್ಲೂರ ಗ್ರಾಮದಲ್ಲಿನ ವೈನ್ ಶಾಪ್ ಇರೋದ್ರಿಂದ ಹೆಚ್ಚಾಗಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಊರಿನ ಯುವಕರು ಹಾಗೂ ರೈತರು ಮದ್ಯ ವ್ಯಸನಕ್ಕೆ ಬಲಿಯಾಗ್ತಿದ್ದಾರೆ. ವೈನ್ ಶಾಪ್ನಿಂದಾಗಿ ಮದ್ಯ ಸೇವಿಸಿದ ಅನೇಕ ಯುವಕರು ಹಾಗೂ ರೈತರು ನಶೆಯಲ್ಲಿಯೇ ವಾಹನ ಸಂಚಾರ ಮಾಡಿದ್ದಕ್ಕೆ ಅನೇಕರು ಬೈಪಾಸ್ ರಸ್ತೆಯಲ್ಲಿ ಅಪಘಾತಕ್ಕೆ ಬಲಿಯಾಗಿದ್ದಾರೆ. ಇದರಿಂದ ಈಗಾಗಲೇ ಅನೇಕ ಬಡ ಕುಟುಂಬಗಳು ಬೀದಿ ಪಾಲಾಗಿದೆ. ಆದ್ದರಿಂದ ಕೂಡಲೇ ಜಿಲ್ಲಾಧಿಕಾರಿಗಳು ಬಡವರ, ರೈತರ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದಾಗಿ ವೈನ್ ಶಾಪ್ ಅನ್ನ ಬಂದ್ ಮಾಡಿಸಬೇಕು. ಈಗಾಗಲೇ ಈ ವಿಷಯವನ್ನ ಅನೇಕ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಜಿಲ್ಲಾಡಳಿತಕ್ಕೆ ತಿಳಿಸಿದ್ದೇವೆ. ಒಂದು ವೇಳೆ ಇದೇ ರೀತಿ ಜಿಲ್ಲಾಡಳಿತ ತನ್ನ ನಿರ್ಲಕ್ಷ್ಯ ಭಾವನೆ ಮುಂದುವರಿಸಿದಲ್ಲಿ ಉಗ್ರ ಹೋರಾಟ ಅನಿವಾರ್ಯವಾಗುತ್ತೆ. ವಾರದ ಒಳಗೆ ಅಬಕಾರಿ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳದೆ ಇದ್ದಲ್ಲಿ ಮೊದಲ ಹಂತದಲ್ಲಿ ಜಿಲ್ಲಾಧಿಕಾರಿ ಕಚೇರಿ, ಉಪವಿಭಾಗದ ಕಚೇರಿ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ತಹಸೀಲ್ದಾರ್ ಕಚೇರಿ, ಅಬಕಾರಿ ಇಲಾಖೆ ಹಾಗೂ ಮುರುಗೋಡ ಪೊಲೀಸ್ ಠಾಣೆಗೆ ಎದುರು ಧರಣಿ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ, ಉಪವಿಭಾಗದ ಅಧಿಕಾರಿಗಳಿಗೆ, ಅಬಕಾರಿ ಕಚೇರಿಗೆ ಹಾಗೂ ಮುರುಗೋಡ ಠಾಣೆಯ ಮನವಿ ಸಲ್ಲಿಸಿದ್ರು. ಗ್ರಾಮದ ಮಹಿಳೆಯರು ಆದ ಸಕ್ಕುಬಾಯಿ ಉಗ್ರಗೋಳ, ದ್ರೌಪದಿ ಪಾಟೀಲ್, ಮಲ್ಲವ್ವ ಉಗ್ರಗೋಳ, ದೀಪಾ ಮನ್ನಿಕೇರಿ, ಶಾಂತವ್ವ ಉಪ್ಪಾರ್, ರಾಜೇಶ್ವರಿ ಮನ್ನಿಕೇರಿ, ಹನುಮವ್ವ ಉಪ್ಪಾರ್, ತವನವ್ವ ಜೋಲಾಪುರಿ, ಗೌರವ ಉಪ್ಪಾರ್, ತಾಯವ್ವ ಉಗ್ರಗೋಳ, ಸತ್ಯವ್ವ ಉಪ್ಪಾರ್, ರಾಮವ್ವ ಮನ್ನಿಕೇರಿ, ರತ್ನವ್ವ ಕೋಟೂರ, ಮಾಸಿವ ಭಾಗವಾನ್, ರಾಜವ್ವ ಬೆಟಗೇರಿ, ಮೀರಮ್ಮ ಭಾಗವಾನ್, ಬಸವ ಚಿಲಕಂಡಿ, ಮಹಾದೇವಿ ಮುಕ್ಕಾಣಿ, ಕಲ್ಲವ್ವ ಗಡ್ಮನವರ, ಮಾಬೋಬಿ ಬೈರಕದಾರ್, ರತ್ನವ ಮಾದರ, ಕಾಶವ್ವ ಹೋಗಾರ್, ಶೋಭಾ ಇಟಿ, ಲಕ್ಷ್ಮೀ ಮಾದರ್, ಅನುಸೂಯ ಉಗ್ರಗೋಳ, ಅರುಣ್ ವನ್ನೂರು, ಮಂಜು ಬಂದಕನವರ, ಪೆಕ್ಕಿರಪ್ಪ ಭಜಂತ್ರಿ ಮತ್ತಿತರರು ಪಾಲ್ಗೊಂಡಿದ್ರು. ಇನ್ನು ದೇವಸ್ಥಾನ ಬಾಗಿಲು ತೆಗೆಯುವ ಮೊದಲು ಗ್ರಾಮದಲ್ಲಿ ಬೆಳಿಗ್ಗೆ 5 ಗಂಟೆಗೆ ವೀರೇಶ್ ವೈನ್ ಶಾಪ್ ಬಾಗಿಲು ತೆಗೆಯುತ್ತೆ. ಈ ಹಾಳು ಚಟಕ್ಕೆ 2 ತಿಂಗಳ ಹಿಂದೆ ನನ್ನ ತಮ್ಮನನ್ನ ಕಳೆದುಕೊಂಡಿದ್ದೀನಿ ಮತ್ತು ನನ್ನ ಗಂಡನು ಕೂಡ ಕುಡಿತಕ್ಕೆ ಚಟಕ್ಕೆ ದಾಸನಾಗಿದ್ದು ಸಂಸಾರ ಬೀದಿಗೆ ಬಂದಿದೆ. ಆದ್ದರಿಂದ ಕೂಡಲೇ ವೈನ್ ಶಾಪ್ ಬಂದ್ ಮಾಡಿ ಸುದ್ದಿ ಮಾಡಲು ಗ್ರಾಮಕ್ಕೆ ಬಂದ ಪತ್ರಕರ್ತರ ಫೋನ್ ಹೊಡೆದು ಅವಾಚ್ಯ ಶಬ್ದಗಳಿಂದ ಬೈದು ಅವರ ಮೇಲೆ ಹಲ್ಲೆಗೆ ಮುಂದಾದ ವೈನ್ ಶಾಪ್ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಲಕ್ಷ್ಮೀ ಮಾದರ ಗ್ರಾಮದ ನಿವಾಸಿ ಒತ್ತಾಯಿಸಿದ್ದಾರೆ. ಸಣ್ಣ ಸಣ್ಣ 3 ಮಕ್ಕಳ ಬಿಟ್ಟು ಈ ಸೆರೆ ಅಂಗಡಿಗೆ ಹಾಕಿ ಸಾತ್ ನೋಡ್ರಿ. ದಿನ ಏತಿ ಕುಡಿ ಬಡ್ದಾಡ್ರಿ, ಸೆರೆ ಕುಡಿದ್ವ ಎಲ್ಲಿ ಬೇಲಿಯಾಗಿ ಬಿ ಸಾತವನ ಸಾತನ್ರಿ ನಮ್ಮ ತಮ್ಮ. ನನ್ನ ಗಂಡನು ಕುಡ್ಕರಿ, ನನ್ನ ಗಂಡೇನು ಆಟ ಕುಡಿದ್ರಿ. ದಿನ 1700 ರೂಪಾಯಿ ದುಡಿತಾನ್ರಿ, ಅಷ್ಟು ಮನೆಗೆ 1 ರೂಪಾಯಿ ಕೊಡುದಿಲ್ರಿ. ನಾಶ ಐತೆ ಅದನ್ನೆಲ್ಲ ಚಿಂತೆ ಹಾಕೊಂಡು ನಾಶ ಸಾಯಕತ್ತೀನ್ರಿ. 4 ತಿಂಗಳ ಹಿಂದ್ರಿ ಮಕ್ಳು ಅಷ್ಟು ಮಂದ್ರಿ ಮಕ್ಳು ನನಗೆ 2 ಅದಾವ್ರಿ, ಏನೋ 1 ಗಂಡ ಅದಾವ್ರಿ. ಈಗ ನನ್ನ ಸಸಿ ಹೋಗಿ 1 ವರ್ಷ ದಿವಸ ಆತ್ ನೋಡಿ. ಈಗ ಏನು ಹೆಣ್ಣು ಕಳುದು ನಮಗ ಹೊಟ್ಟೆಯಪ್ಪ ಸೆರೆದ ಅಂಗಡಿ ಅನ್ನೋ ಸಾಕಾಗೈತೆ ನೋಡಪ್ಪ. ದಿನ 400 ಹರೇದ ಮಕ್ಕಳ ತವ್ರ ಮನ್ಯಾಗ ಸರಿಯಾದ ಅಂಗಡಿಯವ್ರಿಗೆ ಗೊತ್ತಾಗತ್ತೆ. ಏನ್ ಮಾಡುದು? ಇನ್ನು ತಲ್ಲೂರು ಗ್ರಾಮದಲ್ಲಿ ವೀರೇಶ್ ವೈನ್ಸ್ ಬಂದ್ ಮಾಡುವಂತೆ ಮಹಿಳೆಯರು ಪ್ರತಿಭಟಿಸಿರುವ ಮಾಹಿತಿ ಬಂದಿದ್ದು ಹಾಗೂ ಸುದ್ದಿ ಮಾಡಲು ಹೋದ ಪತ್ರಕರ್ತರ ಫೋನ್ ಹೊಡೆದು ಹಾಳು ಮಾಡಿರುವ ಸಿಬ್ಬಂದಿ ವರ್ಗದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಚ್ಚರಿಸಿದ್ದಾರೆ. ರಫೀಕ್ ಡಿಕೆ, ಯರಗಟ್ಟಿ, ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.